ಮುಜಲ್ನಾಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಸಂದರ್ಭಟ್ಲ ನಂಗೆ ಬೇಸಾಯ ಅದು ಅಂತದ್ದು ನಮ್ಮೊಟ್ಟಿಗೆ ಮಾರ್ಗದರ್ಶನ ಮಲ್ತನಂಚಿನ ಭಾಸ್ಕರ ಕೋಟೆ ಅಂದ್ರೆ ನನ್ನ ನೇತೃತ್ವಡು ಮತ್ತು ಊರ್ದ ಹಿರಿಯರನ್ನ ಮತ್ತು ಒಟ್ಟು ಪಾಡ್ದು ಮಲ್ತನಂಚಿ ಅಂದಿಟ್ಟು ವಸಂತ ಭಟ್ರೇನ ಅಧ್ಯಕ್ಷರಾದು ಬೊಲ್ಲೊಟ್ಟುದಾರೆ ಆಯ್ನ ಅಂಚಿನ ಪ್ರಶಾಂತರನ್ನ ಕಾರ್ಯದರ್ಶಿ ಅದು ಮುಕ್ತೇಶ್ವರರಾದ ಇಂಚಲ ಅಶೋಕ್ ಕೆರುಳ್ಳರು ಪಂಪನ ದೃಷ್ಟಿಟ್ಟು ಮಾತಾ ಕಮಿಟಿದಾಗಲೇನು ಗುತ್ತು ಬರ್ಕೆ ತಗಲೇನು ಅಂತ ಒಟ್ಟು ಸೇರಿದು ಮಲ್ತನಂಚಿನ ಜೀರ್ಣೋದ್ಧಾರತ ಮೀಟಿಂಗ್ ಆಯ್ತ ಮುಖಾಂತರ ಕಾರ್ಯಚಟುವಟಿಕೆ ಪ್ರಾರಂಭ ಅಂಡು ಪರಕೆದ ಬಲಿ ಹಿಡಿದು ದುಂಬು ಬ್ರಹ್ಮಕಲಶ ಆವಡು ಪನ್ಪುಣಂಚಿನ ಒಂಜಿ ಯೋಚನೆ ಮಲ್ತದ್ದು ತಂತ್ರಿಲೇಟ ದಿನಕ್ಕೆ ತನಕ ಸಾಧ್ಯ ಉಂಡ ಅಂದು ಪನ್ಪುಣಂಚಿನ ಪ್ರಶ್ನೆ ಬರ್ತಂಡ ಐದು ದುಮ್ಮು ಮುಗಿಪ್ಯಾರ ಇಂಚಲಾವು ಮಲ್ಪೋಡೆ ಪನ್ಪುಣಂಚಿನ ತೀರ್ಮಾನ ಕಮಿಟಿ ತಗಲ್ದೇವ್ತೊಂಡೇರಿ ಐತ ಪರಿಣಾಮ ಫೆಬ್ರವರಿ 7-8 ಬ್ರಹ್ಮಕಲಶ ಪನ್ಪುಣಂಚಿನ ದಿನದ ಗಂಟೆ ಬಾಲ್ದಂಡೆ ಅಂತೆನ್ನ ಗಮನಗೂ ಕೊಂಡಾಡು ಐತ ಒಟ್ಟಿಗೂ ಬ್ರಹ್ಮಸ್ಥಾನದ ಬ್ರಹ್ಮಕಲಶದ ಸಂದರ್ಭ ಇಡೀ ಊರು ಒಂಜಾತ್ ಪಿದಾಡು ಪನ್ಪುಣಂಚಿನ ದೃಷ್ಟಿಡು ಆಮಂತ್ರಣ ಪತ್ರಿಕೆನ ಪ್ರತಿ ಇಲ್ಲಾಗ ಎತ್ತವನಂಚಿನ ವಿಷಯ ಹಿಡಿದು ಪತ್ತನು ಬ್ರಹ್ಮಕಲಶ ಆನೇಟಲ್ಲ ಹಿಡಿದು ಬುಕ್ಕಲ್ಲ ಮಾತೇರ್ಲ ಇದಕ್ಕೆ ಪ್ರಯತ್ನ ಮಲ್ಪಡು ಪನ್ಪುಣ ದೃಷ್ಟಿಡು ಇನ್ನೊಂದು ವಿಶೇಷವಾಯಿನಂಚಿನ ಮೀಟಿಂಗ್ ಇರ್ತದ ಧಾರ್ಮಿಕ ಕೇಂದ್ರಗಳೇನ ಪ್ರಮುಖರೇನು ಈ ಕಾರ್ಯಕ್ರಮಕ್ಕೂ ವಿಶೇಷವಾದಲಿರ್ತದಂడి ಗುತ್ತುದಾಗಲು ಬರಕೆದಾಗಲು ಮಾತಿರಲ್ಲ ಪ್ರತಿ ಸರ್ತಿಲ ನಮ್ಮ ಜೀರ್ಣೋದ್ಧಾರ ಅನಗ ಬೇತೆ ಬೇತೆ ಚಟುವಟಿಕೆ ಮಂತ ಒಟ್ಟಾಪ ಊರ್ದ ಪರ ಊರ್ದ ಗಣ್ಯರೆಲ್ಲ ಒಟ್ಟು ಮಲ್ತೊಂದಿತ್ತು ಇನ್ನು ಮುಗ್ಲೇನ ಮಂತಲ್ಲಿ ಎತ್ಪಡೋದು ಅಂಟ ಒಂದು ವಿಶೇಷ ಕಾರಣ ಉಂಟು ಐನ ಪ್ರಸ್ತಾವನೆ ಮಲ್ತನೆ ಹಿಡಿದ ಬೊಕ್ಕ ಇಂಥ ಚಟುವಟಿಕೆದ ಬಗ್ಗೆ ಪಾತಿರ್ಬೆ ಪ್ರಸ್ತಾವನೆಯನ್ನು ಪ್ರಶಾಂತ್ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆರು ಮಲ್ಪೆ ಒಂಜಿ ದಿನ ಗ್ರಾಮ ಸರ್ಕೆ ಲೆಪ್ಪೊಲೆ ಪನ್ಪಿನ ಒಂಜಿ ಕಾರ್ಯ ಉದ್ದಾರಣ ದಿವೊಂದ ಅವಿತೊಟ್ಟಿಗೂ ಪ್ರತಿ ಇಲ್ಲಗಲ ಒಂಜಿ ಆಮಂತ್ರಣ ಪತ್ರಿಕೆ ಪನ್ಪಿನ ಸ್ಲೋಗನ್ನ ಪುದಾರಣ ದಿವೊಂದು ಇನ್ನು ಕಾರ್ಯಕ್ರಮ ದಿವೊಂದ ಐತೊಟ್ಟಿಗೂ ಈದ್ ಗ್ರಾಮೋಡು ಒಂಜಾತ್ ಇಲ್ಲಡು ದೇವೇರನ ಆರಾಧನೆ ಮಲ್ತೊಂದು ದೇವೇರನ ಸಂಸ್ಕಾರ ನಮ್ಮ ದುಮ್ಮದ ಜೋಕ್ಲೆಗ್ ಸಂಸ್ಕಾರ ಸಂಸ್ಕೃತಿ ಉರಿಯೋಡು ಪನ್ಪಿನ ಇಟ್ಟೆಡು ಒಂಜಾತ್ ಜನ ಕೆಲಸ ಮಲ್ತೊಂದುಲ್ಲೆರು ಅಂಚಿನ ಹಿರಿಯಕಲ್ ಅಕ್ಲಿನ ಲೆಪ್ಪೋಡು ಆ ಮುಖೇನ ಧಾರ್ಮಿಕತೆಗೆ ಒಂಜಿ ನನಾತ್ ಉತ್ತೇಜನ ಕೊರಡು ಇದು ನಾಡಿಸ್ಥಾನ ಪನ್ಪಿನವು ಇಡೀ ಧಾರ್ಮಿಕ ಕೇಂದ್ರ ಒಂಜಿ ಕೊಂಡಿಯಾದ ಇಪ್ಪೋಡು ಪನ್ಪಿನ ಉದ್ದೇಶನದಿ ಒಂದು ಅತ್ತಂದೆ ಆ ಧಾರ್ಮಿಕ ಪರಂಪರೆದಾದ ಉಂಡ ಅತ್ತನ ಸಂಸ್ಕಾರದಾದ ಉಂಡ ನನ್ನ ದುಮ್ಮದ ಪೀಳಿಗೆಗಳ ಒರ್ಪೋಡೊಂದಂಡ ನಮ್ಮ ಇಟ್ಟು ಭಾಗ್ಯಾನದಂಡ ಮಾತ್ರ ಸಾಧ್ಯ ಆ ನಿಲೆಟ್ಟು ಆ ಸಂಸ್ಕಾರ ಆ ಉಂದೆಟ್ಟು ಒರಿಯೋಡಂದಂಡ ಐಕೊಂಜಿ ಕ್ಷೇತ್ರ ಅತ್ತನಂಡ ನಮ್ಮ ಇನ್ನಿ ದಾದ ಈ ಜಾಗಗ ನಾಡಿಸ್ಥಾನ ಪನ್ಪನ ಅಂಚಿನ ಒಂಜಿ ಪವಿತ್ರ ಪುಣ್ಯ ಕೇಂದ್ರ ಬಿಂದು ಇಪ್ಪೊಡು ಆ ಮುಖೇನ ಒಂಜಾತ್ ಶ್ರದ್ಧಾ ಕೇಂದ್ರ ನನಾತ್ ಬೆಲಗೋಡು ನಂಡ ಇಕ್ ಮಾತೆರ್ಲ ಉತ್ತೇಜನ ಕೊರಡು ಒಟ್ಟುಗಾವಡು ಒಂಜಿ ವೇದಿಕೆಡ್ ಏರು ಪೂರ ಇಲ್ಲೆಚ್ಚಿಲ್ಡು ಅತ್ತನ ಒಂಜಿ ಗುಡಿ ಕಟ್ಟದು ಪೂಜೆ ಪೂರ ಮಲ್ಪೇರ ಅಕ್ಲಿನ ಒಂಜಿ ಚಾವಡಿ ಕುಲ್ಲದು ಅಕ್ಲಿನ ಮುಖಾಂತರ ಪರಿಚಯ ಮಲ್ಪಗ ಅತ್ತನಂಡ ನಮ್ಮ ಮಾತೆರೆಗಲ ಒಂಜಿ ಪರಿಚಯ ಮಲ್ಪೊಡು ಆ ಮುಖೇನ ಇನಿ ಬ್ರಹ್ಮಕಲಸದ ಕಾಕಾಜಿಲ್ ಆಕಲ ಮುಖಾಂತರ ಬಿಡುಗಡೆ ಮಲ್ಪೊಡು ಆ ಬ್ರಹ್ಮಕಲಸಗೆ ನನಾತ್ ಇನ್ನಿರ್ದ ಬೊಕ್ಕ ಸ್ಪೀಡ್ ತಿಕ್ಕೋಡು ಅಕ್ಕಲ್ಲ ಆ ಧಾರ್ಮಿಕ ಚಟುವಟಿಕೆ ಭಾಗಿಯಾವಡು ಅಕ್ಕಲ್ನಲ್ಪ ಒಂಜಾತ್ ಇಲ್ಲು ಅತ್ತನಂಡ ಅಕ್ಕಲ್ನ ಶ್ರದ್ಧಾ ಕೇಂದ್ರಗೆ ಬತ್ತನಕಲೆಗಲ ಈ ಧಾರ್ಮಿಕ ಮುಟ್ಟೋಡು ಪನ್ಪಿನ ಉದ್ದೇಶನದಿ ಒಂದು ಇನಿ ಒಂಜಾತ್ ಜನನ ನಮ್ಮ ಲೆತ್ತದ ಬತ್ತನಂಚನ ಮಾತೆರೆಗಲ ಇನ್ನಿತ ಉದ್ದೇಶನ ತೆಗೆಯೊಂದು ಇನಿ ಪ್ರೀತಿಪೂರ್ವಕವಾದ ಅಕ್ಲೇನು ಮಾತೆರೆಲ್ಲ ಕೂಡರ ಸ್ವಾಗತ ಮಲ್ತೊಂದು
ಮಂಜುನಾಥ ನಮ ಪರಮ ಪೂಜ್ಯ ಕಾವಂದರ ಹಾಗೂ ಮಾತುಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಈ ದಿನ ಶ್ರೀ ಮುಜಲನೆಯ ಬ್ರಹ್ಮಸ್ಥಾನ ಮಲ್ಲಟ್ಟು ಇದರ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಕಾಗದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಉಪಸ್ಥಿರುವಂಥ ಈ ಒಂದು ಊರಿನ ಗಣ್ಯರಾದಂಥ ಪ್ರೇಮಕುಮಾರ್ ಸರ್ ಅವರೇ, ಹಾಗೆ ಈ ಒಂದು ಮುಜಲನೆಯ ದೇವಸ್ಥಾನದ ಮುಖ್ಯಸ್ಥರಾದಂಥ ಅಶೋಕ್ ಕುಮಾರ್ ಸರ್ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ವಸಂತ್ ಭಟ್ ಸರ್ ಅವರೇ, ಹಾಗೆ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಊರಿನ ಗಣ್ಯರೇ, ಹಾಗೆ ಎಲ್ಲ ಸಮಸ್ತ ಈದು ಗ್ರಾಮದ ಸಿಬ್ಬಂದಿಯವರೇ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. 44-45 ವರ್ಷದಿಂದ ನಡೀತಾ ಇದೆ. ಹಾಗೆ ಇದು ನನಗೆ ಹೊಸ ವಿಚಾರ. ಯಾಕಂದ್ರೆ ನಾನು ದಕ್ಷಿಣ ಕನ್ನಡ ಕಡೆಯಿಂದ ವರ್ಕ್ ಮಾಡಿ ಬಂದವನಲ್ಲ. ನಾನು ಆ ಕಡೆ ಶಿರಾ ಆ ಕಡೆ ಸೈಡಿಂದ, ಆ ಕಡೆ ಹಾಸನ ಆ ಸೈಡಿಂದ ಬಂದ್ರೆ ಇದು ನನಗೆ ಹೊಸ್ತಿದೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಆಗುವಾಗ ಏನೆಲ್ಲ ಆಗ್ಬೇಕು, ಯಾವ ಕಾರ್ಯಕ್ರಮ ಆದ್ಮೇಲೆ ಯಾವ ಕಾರ್ಯಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು ಕೊಂಡಿ ತರ ಇದೆ. ಯಾಕಂದ್ರೆ ಚೈನ್ ಲಿಂಕ್ ಎಲ್ಲ ಇದೆ. ಆ ಚೈನ್ ತರಾನೇ ಹೋದ್ರು ಮಾತ್ರ ಈ ಕಾರ್ಯಕ್ರಮಗಳು ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಈಗ ಗೊತ್ತಾಗ್ತಾ ಇದೆ. ಅಂತ ಒಂದು 7-8 ತಿಂಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲೂ ಈ ಹಿಂದೆ ಈಗ ಮೊನ್ನೆ ಪರ್ಯಾಯ ಮಠ ಈಗ ಉಡುಪಿ ಮಠಕ್ಕೂ ಸಹ ನಾವು ಇದು ಏನ್ ಮಾಡಿದೀವಿ ಅಂತಂದ್ರೆ ಹಸಿರು ಕಾಣಿಕೆ, ಹೊರ ಕಾಣಿಕೆ ನೀಡುವ ಮುಖಾಂತರ ಸಹ ತುಂಬಾ ಕಾರ್ಯಕ್ರಮಗಳ ಬಗ್ಗೆ ನಾವು ಹೆಚ್ಚಿನದಾಗಿ ಸದಸ್ಯರುಗಳಲ್ಲಿ ಭೇಟಿ ಮಾಡಿದಾಗ, ಇಡೀ ನಮ್ಮ ಹೊಸಮಾರು ಬರುವಂತ ಸಂಬಂಧಪಡುವಂತ ಎಲ್ಲ ಊರಿನ ಸದಸ್ಯರ ಮನೆಗಳು ಭೇಟಿ ಮಾಡಿದಾಗ ನಮಗ್ ಫಸ್ಟಿಗೆ ಬಂದಿರೋದು ಏನಂದ್ರೆ ಮುಜಲನೆಯ ದೇವಸ್ಥಾನಕ್ಕೆ ನಾವು ಹೊರಕಣೆ ಕೊಡಕ್ಕಿದೆ ಸರ್. ಹಾಗಾಗಿ ನಮಗೆ ಏನಂತಂದ್ರೆ ನಾವು 10 ಕೊಡೋ ಬದಲು ನಾವು 2 ಕೊಡ್ತೀವಿ. ಏನೋ ಒಂದು ಕೊಡೋದಿದ್ರು ಸಹ 10 ಕೊಡೋದ್ರಲ್ಲಿ ನಾವು ಭಾಗ ಮಾಡಿ 2 ಕೊಡ್ತೀವಿ. 8 ಅನ್ನೋದು ನಮ್ಮ ಮುಜಲನೆಯ ಶಾಲೆಗೆ, ಮುಜಲನೆಯ ಏನಿದೆ ಈ ಒಂದು ದೇವಸ್ಥಾನ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೋಸ್ಕರ ಕೊಡೋಕ್ಕೋಸ್ಕರ ಇಟ್ಕೊಂಡಿದೀವಿ ಸರ್ ಅಂತ ಹೇಳುವಂತ ವಿಚಾರಗಳು ಬಂದಿದೆ. ಯಾಕಂದ್ರೆ ಇದಕ್ಕೂ ಸಹ ನಮ್ಮಲ್ಲಿ ಸಂಬಂಧಪಡುವಂತ ಸೇವಾ ಪ್ರತಿನಿಧಿಗಳಿದ್ದಾರೆ, ಅವರಿಗೂ ಸಹ ಹೆಚ್ಚಿನದಾಗಿ ನಾವು ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಆಗ್ಬೇಕು. ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮ ಆದಾಗ ಪ್ರತಿಯೊಂದು ಕಾರ್ಯಕ್ರಮನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಡುಕೊಂಡ ರೀತಿ ಅಂತ ಅಂದ್ರೆ ಈಗ ನಾನು ಹೇಳೋ ರೀತಿಯಲ್ಲಿ ಈಗ ಬೆಳ್ತಕ್ಕಿ ಕೊಡುವಂಥದ್ದು, ಆನಂತರ ತೆಂಗಿನಕಾಯಿ ಕೊಡುವಂಥದ್ದು, ತೆಂಗಿನ ಎಣ್ಣೆ ಕೊಡುವಂಥದ್ದು, ತುಪ್ಪ ಕೊಡುವಂಥದ್ದು, ಸಕ್ಕರೆ ಕೊಡುವಂಥದ್ದು, ಹಾಗೆ ಬೆಲ್ಲ, ಮೆಣಸು, ಬೇಳೆಕಾಳುಗಳನ್ನ ನೀಡುವಂಥ ರೀತಿ, ಹಾಗೆ ತರಕಾರಿಗಳನ್ನ ನೀಡುವಂಥ ರೀತಿಯಲ್ಲಿ ನಾವು ಸಹ ಒಂದು ಪ್ಲಾನಿಂಗ್ ಮಾಡುವಂಥ ರೀತಿಯಲ್ಲೂ ಆಗ್ತದೆ. ನಾವು ಯಾಕಂದ್ರೆ ಹೆಚ್ಚಿನದಾಗಿ ನಾವು ಹೇಳ್ತಾ ಬಂದಿದ್ದೇವೆ. ಅದನ್ನು ಹೆಚ್ಚಿನದಾಗಿ ನಾವು ಕೊಡುವಂತ ಸಹಾಯ ಆಗಿರ್ಬೋದು ಅಥವಾ ಕೊಡುವಂತ ಏನು ನಮ್ಮಿದ್ರಿಂದ ಆಗುವಂತ ಏನು ಸಹಾಯ ಮಾಡಬೇಕು ಅದನ್ನ ನಮ್ಮ ಯೋಜನೆ ಪ್ರಕಾರದಲ್ಲಿ ಸದಸ್ಯರುಗಳನ್ನ ಮುಖಾಂತರದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತಾರೆ. ಯೋಚನೆ ಮಾಡಿದ ಪ್ರಕಾರ ನನಗೀಗ 5 ಸೇವಾ ಪ್ರತಿನಿಧಿಗಳು ಬರ್ತಾರೆ. ಅಂದ್ರೆ ಒಂದು ನೂರಾಲ್ ಬೆಟ್ಟು ಬರ್ತದೆ. ನೂರಾಲ್ ಬೆಟ್ಟು ಅಂತಂದ್ರೆ ಈ ಹೊಸಮಾರು ಆ ಕಡೆ ಸಂಬಂಧಪಡುವಂತ ಏರಿಯಾದಲ್ಲಿ ಬರುವಂಗೆ, ಮತ್ತಿನ್ನೊಂದು ಗುಮ್ಮೆತ್ತಲ್ಲಿ ಬರ್ತದೆ. ಗುಮ್ಮೆತ್ತದ್ರಲ್ಲಿ ಅಲ್ಲಿ ನಮ್ಮೊಂದು ಈಗೊಂದು ಶಾಲೆ ಹತ್ರನೇ ಒಂದು ಪಾಯಿಂಟ್ ಇದೆ. ನಂತರ ಅಲ್ಲಿ ಇಡಕ್ಕಾಗಿಲ್ಲ ಅಂದ್ರೆ ಸಹ ಮತ್ತೆ ಈ ಕಡೆ ಒಂದು ಗರಡಿ ಹತ್ರ ಒಂದು ಏನಿದೆ ಕೂಡಿ ಹತ್ರ ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲೂ ಸಹ ಇಡುವಂತ ವ್ಯವಸ್ಥೆಗಳು ಮಾಡಿದ್ದೇವೆ. ಆ ನಂತರ ಗುಮ್ಮೆತ್ತಲ್ಲಿ ಬರುವಂತವರೆಲ್ಲರೂ ನಮ್ಮ ಕಲೆಕ್ಷನ್ ಪಾಯಿಂಟ್ ಇರುವಂತ ಇದ್ರಲ್ಲಿ ಇಡುವಂಥದ್ದು ಮಾಡ್ಕೊಂಡಿದ್ವಿ. ಮತ್ತೆ ಈದಲ್ಲಿ ನಮ್ಮದೊಂದು ಅಲ್ಲೊಂದು ಹಣ ಸಂಗ್ರಹಣೆ ಕೇಂದ್ರ ಇದೆ. ಈದಲ್ಲಿ ಇಡುವಂತ ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ. ಹೊಸಮಾರಿನವರು ನಮ್ಮ ಹೊಸಮಾರಲ್ಲಿ ಆಫೀಸಲ್ಲಿ ಇಡುವಂತ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದೀವಿ. ಮತ್ತೆ ಈದಿನಲ್ಲಿ ಬರುವಂತದ್ನೆಲ್ಲ ಅಲ್ಲೊಂದು ಆಫೀಸ್ ಇದೆ. ಇಲ್ಲಾಂದ್ರೆ ಅಲ್ಲೇ ಈಗ ಮಿತ್ರ ಶೆಟ್ಟಿ ಅವ್ರ ಅಂಗಡಿ ಹತ್ರನ ಅಥವಾ ಎಲ್ಲ ಒಂದ್ ಕಡೆ ನಾವು ಹೇಳುವಂತ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸ್ಥಾನದ ಒಂದು ಮೂಲ ಆದಂತಹ ಬೊಳ್ಳೊಟ್ಟಿನಲ್ಲಿ ಇರುವಂತಹ ಭಂಡಾರ ಕೊಟ್ಟಿಗೆ ಮುಜಲನೆಯ ಬ್ರಹ್ಮಸ್ಥಾನವನ್ನ ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಹೀಗೆ ಬಂದಂತಹ ಒಂದು ಅನುಗ್ರಹ, ದೇವರು ಮಾಡುವಂತ ಕೆಲಸ. ಈ ಕೆಲಸದಲ್ಲಿ ನಾವೆಲ್ಲ ಪಾಲ್ಗೊಳ್ತಿದ್ದೇವೆ. ಇವತ್ತು ನಮ್ಮ ಪೂರ್ವಿಕರು ಮಾಡಿದಂತಹ ಏನು ಆ ಒಂದು ಮಣ್ಣಿನ ಗೋಡೆಯಲ್ಲಿ ಕಟ್ಟಿದಂತಹ ದೇವಸ್ಥಾನವನ್ನ ತೆಗಲಿಕ್ಕೆ ಇವತ್ತು ಒಂದು ಅವಕಾಶ ಬಂದಿದೆ. ಅದು ಆಗ್ಬೇಕು ಅಂತ ದೈವ ಚಿತ್ತ, ನಾವು ಮಾಡುವಂಥದ್ದಲ್ಲ. ನಾವು ಮಾಡುವಂತ ಕೆಲಸ ಅದು ಅಲ್ಲ. ಅದು ದೈವ ನಿಮಿತ್ತವಾದಂತ ಇಂಥ ಸಂದರ್ಭದಲ್ಲಿ ಆಗ್ಬೇಕು ಎನ್ನುವಂಥದ್ದು ದೈವ ಮಾಡಿದ್ದು. ದೈವದ ಒಂದು ಪ್ರೇರಣೆಯಿಂದ ನಾವೆಲ್ಲ ಒಂದಾಗಿದ್ದೇವೆ. ನಾವೆಲ್ಲ ಒಂದಾಗಿ ಇವತ್ತು ಮುಜಲನೆಯ ಬ್ರಹ್ಮಸ್ಥಾನವನ್ನ ಒಂದು ಹೊಸ ಕಟ್ಟಡವಾಗಿ ಎಲ್ಲ ಹೊಸತಾಗಿ ಅದನ್ನು ನಿರ್ಮಾಣ ಮಾಡಬೇಕು. ಶಿಲಾಮಯ ಮಾಡಬೇಕು, ಕಂಪೌಂಡ್ ವಾಲ್ ಮಾಡಬೇಕು, ಗೋಪುರ ಮಾಡಬೇಕು, ಅಲ್ಲಿ ಬಾವಿ ಮಾಡಬೇಕು, ಭಂಡಾರ ಇಡುವಂತಹ ಮಂಚವನ್ನ ಹೊಸತಾಗಿ ಮಾಡಬೇಕು. ಇದೆಲ್ಲ ಹೊಸ್ತು. ಆದ್ರಿಂದ
ಇದು ದೈವ ಪ್ರೇರಣೆ, ಇದು ಎಲ್ಲ ಹೋಗಿದೆ ಅಂತ ತಿಳಿಸುವಂತದ್ದು ಈ ಕಾಲ ಬಂದಿದೆ. ಆ ಕಾಲಕ್ಕೆ ಅದನ್ನ ತಿಳಿಸಿದೆ ನಮ್ಗೆ ದೈವ. ಆದ್ರಿಂದ ನಾವೆಲ್ಲ ಒಂದಾಗಿದ್ದೇವೆ. ನಮ್ಗೆ ಎಲ್ರಿಗೆ ಮೂಲ ಯಾವುದೆಂದ್ರೆ ಮುಜುಲ್ನಾಯ ದೇವಸ್ಥಾನ. ಇವತ್ತು ತುಂಬಾ ಜನ ನಾವು ದೈವದ ಕೆಲಸ, ದೇವರ ಕೆಲಸ ಎಲ್ಲ ಅಲ್ಲಲ್ಲಿ ಗುಡಿ ಕಟ್ಟಿಕೊಂಡು ನಾವು ದೈವದ ಮುಂದೆ ನಮ್ಮ ಹಿರಿಯರು ತಲೆಬಾಗಿ ನಮಿಸಿ ಅದನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ಮನೆಯಲ್ಲಿ ಕೂಡ ಒಂದು ನಂಬಿಕೆ ಮಾಡಬೇಕು, ನಮ್ಗೆ ಆಚಾರ ವಿಚಾರ ಬೇಕು, ನಮ್ಮ ಸಂಸ್ಕೃತಿ ಬೆಳಿಬೇಕು ಎನ್ನುವ ದೃಷ್ಟಿಯಿಂದ ನಾವು ಮನೆಗಳಲ್ಲಿ ದೇವಸ್ಥಾನವನ್ನ, ದೇವರುಗಳನ್ನ ನಂಬುತ್ತಾ ಅವುಗಳಿಗೆ ಹೂವು, ಹಣ್ಣು, ಹಾಲು, ಪುಷ್ಪ ಇಟ್ಟು ನಮಿಸಿ ನಾವು ಕೆಲಸವನ್ನ ಪ್ರಾರಂಭಿಸ್ತೇವೆ. ಆದ್ರಿಂದ ಇದು ನಮ್ಮ ಊರಿಗೆ ಬಂದಂತ ಒಂದು ಯೋಗ ಭಾಗ್ಯ. ಆದ್ರಿಂದ ನಾವೆಲ್ಲರೂ ಈ ಒಂದು ದೇವಸ್ಥಾನದಲ್ಲಿ ಒಟ್ಟಿಗೆ ಆಗ್ಬೇಕು. ಇವತ್ತು ನಿರಂತರವಾಗಿ 2 ತಿಂಗಳುಗಳಿಂದ ಮುರ್ಲೊಟ್ಟಿನ ಸ್ಥಾನದಲ್ಲಿ ಶ್ರಮದಾನ ನಡೀತಾ ಇದೆ. ಈ ಶ್ರಮದಾನದಲ್ಲಿ ನಮಗೆ ದಿನಕ್ಕೆ ಒಂದು 50-60 ಜನ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಹಗಲಲ್ಲಿ ಬಡಗಿಗಳು, ಶಿಲ್ಪಿಗಳು ಎಲ್ಲ ಕೆಲಸ ಮಾಡ್ತಾರೆ. ಸಂಜೆ ಹೊತ್ತು ಆಗಾಗ ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಅಲ್ಲಿ ಶ್ರಮದಾನ ಮಾಡ್ತಿದ್ದೇವೆ. ಇದು ಯಾಕೆ ಆಗಿಂದ್ರೆ ಇದು ಬಹಳ ಸಂದಿಗ್ಧವಾದದ್ದು. ಹೇಗೆ ಅಂದ್ರೆ ಮಳೆಗಾಲ ಪ್ರಾರಂಭವಾಗುವಾಗ ಕೆಸರು ಕಲ್ಲು ಹಾಕಿದ್ದೇವೆ. ಕೆಸರು ಕಲ್ಲು ಹಾಕಿದಾಗ ಮಳೆ ಪ್ರಾರಂಭ ಆಯ್ತು, ರೋಡ್ ಹೋಗ್ಲಿಕ್ಕೆ ಆಗುದಿಲ್ಲ, ಕಲ್ಲು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಮೊನ್ನೆವರೆಗೆ ನಮ್ಗೆ ಯಾವ್ದು ಕೊಂಡೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಸ್ವಲ್ಪ ಮಟ್ಟದಲ್ಲಿ ಕೊಂಡೋಗಿದ್ದೇವೆ. ಅದ್ರಲ್ಲಿ ಪಂಚಾಂಗ ಒಂದು ಆಗಿತ್ತು. ಮಳೆಗಾಲ ಮುಗಿಯುವಾಗ ಪಂಚಾಂಗ ಒಂದು ಆಗಿತ್ತು. ಆಮೇಲೆ ಶೀಘ್ರದಲ್ಲಿ 1.5 ತಿಂಗಳಲ್ಲಿ ನಾವು ಅದನ್ನ ಶಿಲಾಮಯವಾಗಿ ಕಟ್ಟಬೇಕಂದ್ರೆ ಬಹಳ ಕಷ್ಟದ ಕೆಲಸ. ಆದ್ರೂ ದೈವಗಳು ಮಾಡಿಸಿದ್ದೇವೆ. ಇವತ್ತು ದೈವ ಅದನ್ನು ಮಾಡಿಸಿದೆ. ಏನು ಮಾಡಿಸಿದೆ, ಯಾರು ಮಾಡಿದ್ದಾರೋ, ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಆ ಕೆಲಸ ಆಗ್ತಾ ಉಂಟು, ಆ ಕೆಲಸ ಆಗ್ತದೆ. ನಾಳ್ದಿಗೆ ಆ ಕೆಲಸ ಪೂರ್ಣವಾಗ್ತದೆ. ಅದರ ಮೇಲೆ ಒಂದು ಮಾರ್ಗದ ವಿಚಾರ ಇತ್ತು. ಅಲ್ಲಿ ಮೊನ್ನೆ ಮಾತಾಡುವಾಗ ಎಲ್ಲ ಜನಗಳು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಎಲ್ಲರೂ ಅದನ್ನ ಬಿಟ್ಟುಕೊಟ್ಟು ಎಲ್ರಿಗೆ ಸರಾಗವಾಗಿ ಹೋಗ್ಲಿಕ್ಕೆ 16 ಫೀಟಿನ ಮಾರ್ಗ ಮಾಡುವಂಥದ್ದು ದೈವ ಪ್ರೇರಣೆಯಿಂದ ಆಗಿದೆ. ಆದ್ರಿಂದ ಇದೆಲ್ಲ ನಾವು ಮಾಡುವಂಥದ್ದಲ್ಲ, ದೈವ ಮಾಡುವಂತು, ದೈವ ಚಿತ್ತ. ನಾವೇನು ಮಾಡ್ಲಿಕ್ಕಿಲ್ಲ. ಹೇಳುವವರು ಎಷ್ಟೇ ಹೇಳಲಿ, ದೈವದ ಚಿಂತನೆ, ದೈವದ ಕಲ್ಪನೆ ಬೇರೆ ಇರ್ತದೆ. ಅದನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವೆಲ್ಲ ಇವತ್ತು ಅದರಲ್ಲಿ ಭಾಗಿಯಾಗಿದ್ದೇವೆ. ನಾವೆಲ್ಲರೂ ಅಲ್ಲಿ ಒಟ್ಟಿಗೆ ಸೇರ್ಬೇಕು. ಇವತ್ತು ಗುತ್ತು ಬರ್ಕೆಯವರು ದೈವ ಬರುವಾಗ ಯಾವ್ಯಾವ ಗುತ್ತು ಬರ್ಕೆಗಳನ್ನು ಮಾಡಿದೆ, ಯಾವ ಮನೆಗೆ ಗೌರವ ಕೊಡಬೇಕು, ಅದೆಲ್ಲ ಮಾಡಿದ್ದು ಯಾರಂದ್ರೆ ದೈವ ಮಾಡಿದ್ದು. ದೈವ ಗ್ರಾಮಕ್ಕೆ ಬರುವಾಗ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಯಾರಂತ ಗೊತ್ತಿಲ್ಲ. ಇವತ್ತು ಕೋಟಿ ಪಡ್ಯಾರಂದ್ರೆ ಯಾರಂತ ಯಾರಿಗೂ ಗೊತ್ತಿಲ್ಲ. ದೈವಕ್ಕೆ ಮಾತ್ರ ಗೊತ್ತಲ್ಲದೆ ನಮ್ಗೆ ಏನು ಕೋಟಿ ಪಡ್ಯಾರು ಯಾರಂತ ನಂಗೆ ಗೊತ್ತಿಲ್ಲ. ನಾರಾಯಣ್ ಕೊಟ್ಟಾರಿ ಅಂತ ಹೇಳುವವರು ಯಾರಂತ ಯಾರಿಗೂ ಗೊತ್ತಿಲ್ಲ. ಹೀಗೆ ತುಂಬಾ ಗುತ್ತುಬರ್ಕೆಯರ ಮನೆಯವರು ಇದ್ದಾರೆ. ಅಲ್ಲಿ ಹಿರಿಯರು ಆಚರಣೆ ಮಾಡಿಕೊಂಡು ಬಂದದ್ದು. ಇವತ್ತು ಯಾರ ಇದ್ದಾರೆ, ಯಾರ ಮಾಡ್ತಾ ಇದ್ದಾರೆ, ಅದೆಲ್ಲ ದೈವ ಪ್ರೇರಣೆ, ಅದು ಮಾಡ್ತದೆ. ಆದ್ರಿಂದ ಇದರಲ್ಲಿ ನಾವೆಲ್ಲರೂ ಮನೆಯಲ್ಲಿ ದೈವಕ್ಕೆ 85 ಎಕರೆ ಜಾಗ ಇತ್ತು. ಆ ಜಾಗ ಕೂಡ ನಾವು ಸರಕಾರದ ಕಾನೂನಿಗೆ ಯಾರು ದೊಡ್ಡವರಲ್ಲ, ಅದನ್ನು ಅವರವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅದಕ್ಕೆ ಮೊದಲಿನ ಆಡಳಿತ ಮುಕ್ತೇಶ್ವರರಾದಂಥ ರಾಜು ಭಂಡಾರಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಆಗಿದೆ. ಆದ್ರೆ ನಾವು ಮಾತಾಡುವಾಗ ಸ್ವಲ್ಪ ದೈವವನ್ನ ಎಣಿಸಿ ಮಾತಾಡುವುದು ಒಳ್ಳೇದು ನನ್ನ ಲೆಕ್ಕದಲ್ಲಿ. ಏನಂದ್ರೆ ಇದು ಊರಿಗೆ ಗ್ರಾಮ ದೈವ ಆದ್ರಿಂದ ಇದನ್ನು ನಾವು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಆದ್ರಿಂದ ತಾವೆಲ್ಲರೂ ಇವತ್ತು ಭಾಗಿಯಾಗಿದ್ದೀರಿ. ಊರಿನ ಪ್ರತಿಯೊಂದು ಮನೆಗಳಲ್ಲಿ ದೈವದ ಚಿಂತನೆ ಇದೆ. ಶಾಲೆಗೆ, ನಮ್ಮ ಊರಿಗೆ ಶಾಲೆಗೆ ಹೆಸರು ಕೊಟ್ಟಿದ್ದಾರೆ ಮುಜುಲ್ನಾಯ ಶಾಲೆ ಅಂತ. ಎಷ್ಟು ವರ್ಷ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆ ಶಾಲೆಗೆ ಹೆಸರು ಏನಂದ್ರೆ ಮುಜುಲ್ನಾಯ ಶಾಲೆ. ಆ ದಿನದಲ್ಲಿ ನಮ್ಮ ಜನಗಳ ಭಾವನೆ, ಭಕ್ತಿ ಎಷ್ಟು ಇರ್ತಂತ ಹೇಳುವಾಗ ನಾವು ಅದನ್ನೆಲ್ಲ ಆಲೋಚನೆ ಮಾಡ್ಬೇಕಾಗ್ತದೆ. ಆದ್ರಿಂದ ನಾವು ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದೇವ, ತಾವೆಲ್ಲರೂ ಮತ್ತು ಊರಿನ ಪ್ರತಿ ಮನೆಯವರು ಆ ಕೆಲಸದಲ್ಲಿ ಭಾಗಿಯಾಗಿ ಅದನ್ನ ದೈವದ ಕೃಪೆಗೆ ನೀವೆಲ್ಲ ಪಾತ್ರರಾಗಬೇಕಂತ ಹೇಳುತ್ತಾ, ಇವತ್ತಿನ ಈ ಕಾಗದ ಬಿಡುಗಡೆ ಕಾರ್ಯಕ್ರಮ ಇವತ್ತೇ ಮನೆಗಳಿಗೆ ತಲುಪಿ ಇಡೀ ಗ್ರಾಮಕ್ಕೆ ಒಂದು ಬೇರೆ ಬ್ರಹ್ಮಕಲಶೋತ್ಸವಕ್ಕೆ ಒಂದು ಮಾದರಿಯಾದಂತಹ ಇವತ್ತಿನ ಕೆಲಸ ಆಗ್ಬೇಕಂತ ಹೇಳುತ್ತಾ ನನಗೆ
ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಊರಿನವರಿಗೆ ನಮಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಒಂಜಿ ವಾರದಿಂಚಿ ನಡತನಂಚಿನ ಒಂಜಿ ದೈವ ಪ್ರೇರಣೆ ಅತ್ತನ ಆ ಜಾಗದ ಶಕ್ತಿ ಎತ್ತೊಂಡು ಪಂಡಿನಿ ನೆಕ್ಕಲ್ ಸ್ವತಃ ಅನುಭವಿಸೇನೇನು ಇನ್ನು ಆಲ್ತನೆಲ್ಲ ಪಟ್ಟಣರೇ ಇಷ್ಟಪಡಪೆ ಆಗ ದಾದಾತ ಒಂದು ಗೊತ್ತುಜಿ ಒಂಜಾತು ಬೆಚ್ಚ ಏರು ಬೇಲೆ ಆತಿಜಿ ಅತ್ತನಂಡ ಎಂಕಲ್ ದೈವ ಸಂಕಲ್ಪನೆ ಗೊತ್ತುಜಿ ಕಾಕಾಜಿ 2 ದಿನ ಕಾರ್ಯಕ್ರಮ ಮಾಡ್ತದ್ದು ಈ ರೀತಿ ಯಾವ ಓಡು ಪಂಡದು ಯೋಚನೆ ಮಾಡ್ದನ ಅತ್ತ ಎಂಕ ಮಾಡ್ದನ ಗೊತ್ತುಜಿ ಆ ಒಂದು ಪೋತನು ಕಾರ್ಯಕ್ರಮ ಸಟ್ ಮಾಡ್ತಂದು ಪೋತ ಆ ಕಾರ್ಯಕ್ರಮ 2 ದಿನ ಕಾರ್ಯಕ್ರಮದ ಇತ್ತಾರೆ ಮುಲ್ ರೋಡ್ ಇಜ್ಜಿ ನಿಕ್ಲ ಎಂಜಿನ ಮಲ್ಪಾರ್ ಪನ್ಪಿನ ಅತ್ತನಂಡ ಬೇಲೆ ಆತಿಜಿ ಪೂರ ಟೋಟಲ್ ಅದು ಇನ್ನು ಮಸ್ತ್ ಬೆಚ್ಚದ ಅಲ್ಪೆತ್ನಾಗ ಅಶೋಕಣ್ಣಾಗ ಎಂಕ್ ಶ್ರೀಧರ ಸುಧಾಕರನಾಗ ಪಂಡಾರಿಗೆ ಆ ಸತ್ಯನೇ ಪನ್ಪದನ ಗೊತ್ತಿಜ್ಜಿ ಮುಂದೆಪ್ಪ ಶನಿವಾರ ದಾನಿ ನಡತರಂಚನ ಕೆಲಸ ಸೋಮವಾರ ದಾನಿ ಅವ್ರು ಬಲ್ಪುಗೂ ಅಲ್ಪ ಆಣಿ ನಮ್ಮ ದಾದ ಮುಷ್ಟಿ ಕಾಣಿಕೆ ಪಾಡ್ದನ ಅವೇನೇ ನಿಧಿ ಕುಂಭ ಸ್ಥಾಪನೆ ಮಲ್ತ ಬಲ್ಪುಗೂ ಸಾಧಾರಣ 8:30 9 ಗಂಟೆಗೆ ಆಣಿ ಬಯ್ಯ ಡೆಂಗ್ಲೆಗೆ ಏರೆಗೆಲ್ಲ ಗೊತ್ತಿಜ್ಜಂಡು ಶಾಸಕರು ಬರ್ಪೇರು ಅಂಚಿನ ಕೆಲಸ ಆಪುನ್ ಪಂಪಿನ ಯೋಚನೆ ಇಜ್ಜಂಡು ಅಂಡ ಇನ್ನೊಂದು ಆಸೆ ಇತ್ತಂದ್ರೆ ಸುಳ್ಳೆರ ನೀಡಲಿ ಎತ್ತಬರಡು ಪಂಡದು ಒಂಜಿ ವಾರ ದುಂಬಯ್ಯನ ಪುರುಷದ ಮೇಲೆ ಬಿರಿಬತ್ತಂತೆ ಜೈನಡ ಪಣದಿತ್ತೆ ಒಂಜಿ ಸಾರಿ ಲೆತ್ತಬಲ್ಲೆ ಒಂಜಿ ಸಾರಿ ಲೆತ್ತಬಲ್ಲೆ ದಾಯಿಗಂದಿಕೆ ಏನೋದಿತ್ತು ದಾಯಿಗಲ ತಾರವರು ಜಸ್ಟ್ ಬತ್ತಪಾಡು ಆತ್ ಮಾತ್ರ ಪಂತೆ ಆಣಿ ಬಲ್ಪುಗೂ ನಿಧಿ ಕುಂಭ ಸ್ಥಾಪನೆ ಮಲ್ತ ಬೈಯಾಡು 4-4:15 ಕಾನಾಗ ಸುಳ್ಳೆರು ಬತ್ತೇರು ಖಾಲಿ ಬತ್ತದು ದೇವಸ್ಥಾನದ ಒಂದು ಸುತ್ತ ಬತ್ತೇರು ಸುತ್ತು ಬತ್ತದು ಎಲ್ಲರದು ಬೊಕ್ಕನಿ ಬೇಲೆ ಸುರುಂದು ಪಂಡೇರು ಎಂಕಲೆಗೆ ರೋಮಾಂಚನ ಒಂದುಂಡು ಮನದನ್ನೇ JCP ಬತ್ತಂಡು ಇನಿ ಸುದೆತ್ತಾಲ್ ಪಡ್ದು ದೇವಸ್ಥಾನ ಮುಂಟ 14 ಫೀಟ್ ಅಲ್ಪ ಏರು ಜಾಗ ಬಿಡ್ಪೋಜಿ ನಿಂತಿರ ಮಾತೆರ್ಲ ಒಂಜಿ ಮನಸ್ಸುಡು ಆನೆ ಶಾಸಕರು ಪಾತಿರೀರು ಅಶೋಕರು ಪಾತಿರೀರು ಪ್ರತಿ ಏರ್ನ ಜಾಗ ಬುರುಂಡ ಮಾತಾಡಲ್ಲ ಪಾತ ಹಿಡಿದು ಒಂಜಿ ಮನಸ್ಸುಡು ಮನದನ್ನೇ ಇಂದೆಪ್ಪ ಹಂಗಾರೆ ಎಂಕ್ಲೆಗೆ ಮನೆ ಮಾತೆಲ್ಲ ಪಣದಿತ್ತ ಮಂಗಳವಾರ ಎಂಕ್ಲೆಗೆ ಬಳ್ಳೂರು ದಕ್ಲಿಗೆ ಶುಭ ಮಂಗಳವಾರ ಅಂದು ಹಂಗಾರದಾನಿ ಸುರ್ಮಲ್ತದಿ ನೀ 14 ಫೀಟದ ರೋಡು ದೇವಸ್ಥಾನ ರಾವೊಂದುಂಡು ಅವಕ್ಕೋಸ್ಕರ ಆ ದೈವಲ್ನ ಶಕ್ತಿ ದಾದ ಪಂಡದ ಎಂಕ್ಲೆಗೆ ಮರಣಿ ತೋಜಿದ್ಕೊಂಡು ಇದಕ್ಕ ಇನ್ನಿತ್ತ ವಿಷಯ ಬರ್ಕ ಇನಿ ಅಶೋಕನೆ ಪಂಡೇರು ಕಾಕಾಜಿ ದಯದಿದ್ದು ಪ್ರತಿಯವರಿಲ್ಲ ಇನ್ನೊಂದು 10 ಇಲ್ಲ 5 ಜನ ಸೇರ್ದ ಏರಿಯ ಸಟ್ ಮಲ್ದ ಒಂಜಿ 10-15 ಇಲ್ಲ ಬತ್ತನಂಡ ಇನ್ನು ಖಂಡಿತ ಮಾತೇರಲ್ಲ ಮುಟ್ಟಾಗ ಇನ್ನೇ ಮುಗಿತದು ಇನ್ನು ಬೈಯಾಡ ಹೆಚ್ಚು ನಿಮಿಷ ಆತನ ನೆಲ್ಲೆ ಅಶೋಕನ್ನೇ ಫೋನ್ ಮಲ್ಪೆ ಬಂತೇರಿ ಫೋನ್ ಮಲ್ಪನಾಗ ಏರಾಗ್ಲಿ ಕಾಕಾಜಿ ಮುಟ್ಲಿಜಿಂದ ದಯದಿದ್ದು ಆರೋಬಲ್ಲಿ ನಮ್ಮ ನಮಿತ್ ಭರವಸೆದಿದ್ದು ಇನ್ನು ಯಾರು ಲಿಸ್ಟ್ ಎಲ್ಲ ಗೆತ್ತೊಂದೇರು ಇನ್ನು ಫೋನ್ ನಂಬರ್ ಅದ ಲಿಸ್ಟ್ ಆರ್ನ ಕೈಟುಂಡು ಇನ್ನು ಬೈಯಾಡ್ದು ಬೊಕ್ಕ ಅತ್ತನ ಎಲ್ಲರದು ಒಕ್ಕಾರ ಫೋನ್ ಮಲ್ಪ ಖಂಡಿತ ಸಾಧ್ಯ ಇಪ್ಪು ದಿನಕ್ಕೂ ಒಂದು ಅರ್ಧ ಗಂಟೆ ಟೈಮ್ ಕೊಡ್ದು ಫೋನ್ ಮಲ್ತಿರ್ನಂಡ ಅಲ್ಪ ನಮ್ಮನ್ನ ಬೇಜವಾಬ್ದಾರಿ ಮಾಡೋದು ಹಾಕೊಂಡು ಅದಕ್ಕೋಸ್ಕರ ದಯದಿದ್ದು ಏರ್ ಲವಿನ ಮಲ್ತಾನಂದೆ ಪ್ರತಿಯವರಿಲ್ಲ ಕಾಕಾಜಿನ ಮುಟ್ಟಾಗ ಆತಂದು ಇಂತೆ ಟಿಫಿನ್ ವ್ಯವಸ್ಥೆ ಮಲ್ದನು ಟಿಫಿನ್ ವ್ಯವಸ್ಥೆ ಮಲ್ತದು ಕಾಕಾಜಿ ಪಟ್ಟಾರ ಬಿಜಾಡಕ ಪಂಡದು ಪಂಡೊಂದು ಪಂಡೊಂಬು ಪುರುಷೋತ್ತಮ ಸುಳ್ಳೆರಿಗೆ ಪಂಡು ಸುಳ್ಳೆರು ಬತ್ತೇರಿ ಅವಳು ಇತ್ತನಗಳೇ ಗೊತ್ತುಂಡು ವಸಂತರ ಭಟ್ರೆಗ್ಲ ಸುಳ್ಳೆರೆಗ್ಲ ವಾದ ವಿವಾದ ಅಂಟೆ देखिए रस्ते आपने विषय दाने दाने पंडे सुल्लेर पंडे जाग बिडपात कोरंडे मल्पात कोरपे कांक्रीट तक्षण कार्य प्रवर्तरದು ವಸಂತ ಭಟ್ರೆಪ್ಪು ಅಶೋಕರೆಪ್ಪು ಅಲ್ಪ ಇತರ ಮಾಂತರಿಲ್ಲ ಸಂಬಂಧಪಟ್ಟ ಮಾಂತರೆಲ್ಲ ಎತ್ತಿರು ಲೇಬಂಡಲ್ಲ ಗೊತ್ತಿಪ್ಪು ಮಾಂತರಿಲ್ಲ ಅವಳು ಖಂಡಿಗತ ಸೈಡ್ ಇಟ್ಟು ಪೋಡು ಆಯ್ತು ಪೋರ್ನಗಲ್ಲು ವಸಂತ ಭಟ್ರೆ ಐಕೆ ನಿರ್ಧಾರದ ತೊಗೊಂಡಾತಿ ಅಂದು ದೈವ ಪ್ರೇರಣೆ ಅಂದು ಆಂಡು ಇನ್ನು ಸಂಪೂರ್ಣ ಕೆಲಸ ಅಲ್ಲಿ ಉಂದಾತಂಡು ఆయన ಅದು ಬೇಗ ಕಾಂಕ್ರೀಟ್ ತಂದು ಹಾಕೊಂಡು ಪೂರಾ ಕೆಲಸ ಎಲ್ಲ ಹಾಕೊಂಡು ಇತ್ತೆ ಆಲ್ರೆಡಿ ಪಂಡಿ ಲೆಕ್ಕನೆ ಬಜೆಟ್ ಸುರಡೆ ಬಂತೇರು ಅಶೋಕಣ್ಣಿ ಅಥವಾ ಕಮಿಟಿ ಅವನಗದೆ ಬಂತೇರು 1 ಕೋಟಿದ ಮಿತದ ಬಜೆಟ್ ಬಂದು ಖರ್ಚು ನಮ್ಮನ್ನ ಒಂದೇ ಟಾಪಲ್ಲಿ ಪ್ರಶ್ನೆ ದೀದಾಂಡ ಬೊಕ್ಕದ ಬತ್ತೇನ ಶಿಲಾನ್ಯಾಸದ ಬತ್ತೇನ ಖರ್ಚು ಆ ಒಂದೇ ಉಂಡು ಖರ್ಚು ಆತಂಡು ಅಂಡ ನಿಯಮಿತ ಏತ್ ನಮ್ಮ म्हणजे ಕಮಿಟಿದಾಗಲ ಅಥವಾ ಊರ್ದಾಗಲ್ನ ಸಹಕಾರೋಡು ಏತು ದುಡ್ಡು ಇದ್ದ ಮುಟ ಆವಡು ಇತ್ತಂಡು ಈ ಪೊಸಿಷನ್ ಮುಟ ಈತ ಬೇರೆ ಅವನಾಗ ಆಲೆಕೊಡು ಬತ್ತಿನ ರಸೀದಿ ಭಾರಿ ಕಡಿಮೆ ಉಂಟು ಇತ್ತೆ ಏನ್ಲ ಮರ ನಿಮ್ಗೆ ಕೇಳುತ್ತೆ ಅಶೋಕಣ್ಣ ದುಡ್ಡು ಏಪ ಬರ್ಪುಣ ಐಕೆ ಭಾಷೆ ಪಣ್ಣ ಇತ್ತೆ ಅಶೋಕಣ್ಣ ಇಜ್ಜಿ ನನ್ನ ಇತ್ತೆ ನಮ್ಮ ಇನ್ವಿಟೇಷನ್ ಕೊರಿಬಕ್ಕನೆ ಪ್ರಿಂಟ್ ಆಗಿ ಬಕ್ಕನೆ ಆಯ್ತಾ ಜೋರು ಪತ್ತುಂಡು ನಮ್ಮ ಕಾಗಜಿ ಕೊರ್ನಾಗನೆ ಜನಕಳ್ಳ ಪಣ್ತಿನ ಉಂಡು ಊರ್ದಾಗಲ್ಲ ಮಸ್ತ್ ಕೊರ್ತೀರು ವಾಗ್ದಾನ ಮಲ್ತಿರ್ಗೆ ಈತ ಲಕ್ಷ ಬರ್ಪುಂಡು ಬಂಡದು ಅಂಡ ದುಡ್ಡು ಬರ್ಪಿನ ಬರಂದೆ ಕೆಲಸದ ಸ್ಪೀಡ್ ನನ್ನ ದಿನ ಇಜ್ಜಿ ಮಾತೆಲ್ಲ ಗೊತ್ತುಂಡು ಅಂಡ ಇದ ಮುಟ್ಟದ ಸ್ಟಾರ್ಟಿಂಗ್ ಎಂಕಲ್ ಪ್ರಶ್ನೆ ದೀದು ದೈವಸ್ಥಾನ ಗಿಚ್ಚನೋಡು ಪತ್ತಿನಾಡು ಬೊಕ್ಕ ಶಿಲಾನ್ಯಾಸ ಕಾರ್ಯಕ್ರಮ ಅಂಡು ಅವಿಡು ಬೊಕ್ಕ ಇತ್ತದ ಕೆಲಸ ಮುಟ ಅವನಾಗ ಇದ ಮುಟ ಖರ್ಚಿ ಕೊಡ್ತಿನ ನಮ್ಮ ಪೇಮೆಂಟ್ ಮಲ್ತಿನ 23.25 ಲಕ್ಷ ಆತಂಡು 23.6 ಲಕ್ಷ ರೂಪಾಯಿ ಬಟವಾಡೆ ಆತಂಡು ಅಂಡ್ ಬೈದಿನ ಖಾಲಿ ಆಯ್ತು ಉಂಡೇಟ್ 11.75 ಲಕ್ಷ ರೂಪಾಯಿ ಮಾತ್ರ ಪಂಡ ಇತ್ತದ ಪೊಸಿಷನ್ ಸಾಧಾರಣ ಒಂಜಿ 11.5 ಲಕ್ಷ ಡೆಫಿಸಿಟ್ ಉಂಡು ಪ್ಲಸ್ ಜಾತ್ರೆದ 1 ಲಕ್ಷ ರೂಪಾಯಿ ಐಕ್ ಖರ್ಚಿದ ಆನ್ ತೇರರ ಉಂಡು ಆ ಲೆಕ್ಕೋಡು ನನ್ನೆಲ್ಲ ದುಡ್ಡು ಬರೋಡು ಆ ಲೆಕ್ಕೋಡು ಇತ್ತೆ ಇನ್ನಿತ ಮೇರ್ ಬಂಡ್ಲಕ್ಕನೆ ದೈವದ ಪ್ರೇರಣೆ ಇತ್ತಂಡ ಮಾತೆಗಳೆಲ್ಲ ಮನಸ್ಸು ಕೊರ್ಪಿನ
ಇತ್ತ ಏನು ಐನ್ ಪಂತೆ ಈಗ ಬುದ್ಧಿ ದೇವರ ಕೊರದು ಪತ್ತು ಕೊರನಾಗಲಿ 20 ಕೊರನ 50 ಕೊರದು ಅಂಚ ಬರ್ಪಿನ ದೈವ ಮಲ್ಪಮಂಡ್ ಪಂಡದ ಇನ್ನೊಂದು ಮಾತೆಗಳೆಲ್ಲ ನಾನು ಸರಿ ನಾನು ಕೋಶಾಧಿಕಾರಿಯಾದ ವಿನಂತಿ ಮಲ್ಪನು ಆಯ್ನಾತ್ ಬೇಗ ದೊಡ್ಡ ಮಾತೆಲ್ಲ ಜಮ ಮಲ್ಪಲೆ ಅಂದ ಆಯ್ನ ಬೊಕ್ಕ ಲಾಸ್ಟ್ ದಿನ ಮುಟ ಕಾತರಡ ಬಾರಿ ಭಂಗ ಹಾಕೊಂಡು ಬಜೆಟ್ ಆಯ್ಜಿಂದ ಖರ್ಚಿ ಕೊರ್ಪಿನೆಲ್ಲ ಕಷ್ಟ ಹಾಕೊಂಡು ಅಂಚಾದ ಊರ್ದಾಗಲು ಸ್ಪೆಷಲಿ ವಿಧೇಯದ ಪೂರ ಕಲೆಕ್ಷನ್ ಪೂರ ಮಲ್ಪನಾಗಲು ಮಲ್ಪಿರ ಅವು ಅಗಲು ಬರು ಅಂಡ ಊರ್ದಾಗಲ್ದ ಏನು ವಿನಂತಿ ಮಲ್ತಂದೊಲ್ಲೆ ಮಾತೆಗೆಲ್ಲ ಐನಾತು ಬೇಗ ಏರ್ ಕೊಯ್ದ ಮಟ್ಟ ಕೊಟ್ಟು ಜರ ಅಕಲು ಪೂರ ದಯದೀದ್ ಐನಾತು ಬೇಗ ಇನಿತ್ಯ ಬರ್ತಡೆಲ್ಲ ಇತ್ತನೇ ಮಲ್ತದ ಕೊರ್ಪಿನಂಚ ವ್ಯವಸ್ಥೆ ಮಲ್ಪೋಡು ಬಂದು ಮಾತಾಡಲ್ಲ ಕೇಳೊಂದು ಬಹುಶಃ ಶಿಲ್ಪಿನಕಲ್ನ ರಡ್ಡಿ ದಿನೊಟ್ಟು ಬೇಲೆ ಹಾಕೊಂಡು ಅಕ್ಲೆಗೆ ಪೂರ ಪೇಮೆಂಟ್ ಆತಿಜಿ ಅವಲೆ ತೈಕೆ ಸೇರೋಡು ఒక ಕೆಲವು ಬಟ್ವಾಡಿ ಯಾರೋಂಡು ಇತ್ತ ಮರತ್ತ ಬಟ್ವಾಡಿ ಆತಂಡು ಅವು ಲೆಕ್ಕ ಸೇರ್ದಿಜಿ ಪಂಡು ಫೈನಲ್ ಲೆಕ್ಕ ಒಂದೇ ಇನಿ ಅಕಡೆ ಸುತ್ತು ಬರೋದಿಲ್ಲ ಇನಿ ನಮ್ಮ ಮಾತಾಡೋ ದೇಶದ ಅಧ್ಯಕ್ಷರ ಪಾತ್ರ ಪಂಡದು ವಿನಂತಿ ಮಾಡ್ತಾರೆ ಅಂಚಿನ ಪೂರ ಆತ್ಮೀಯ ದರ್ಬಾಬಿ ಬಂದುಲೆ ಅಂಚನೆ ಪ್ರೇಮ್ ಕುಮಾರ್ ನನ್ನ ಆತ್ಮೀಯರಾಯನ ಅಶೋಕರೇ ಡಾಕ್ಟರ್ ಮೂಲ ಸೇರಿದ ಅಂಚಿನ ಪೂರ ಗುರ್ತಾರ್ಲೆ ಅಶೋಕರೆ ಪಂಡರ್ ಮಕ್ಕಳು ವಸಂತ ಭಟ್ರು ಪಿರಿ ಗುರುವಾರ ಅಶೋಕರೆ ಕಂಡ ಬಟ್ಟನೆ ಎತ್ತೋ ಸರ್ತಿ ಗಲಾಟೆ ಮಲ್ದು ಒಂದಿನ ಮುರನಿ ಕುಡ್ಲಾಪೋನಾಗ 1 ತಿಂಗಳು 2 ತಿಂಗಳು ಪಿರ ದೇಪಂಡ ನೆಲತಲೆ ವೆಲ್ಲುಡುಂಡು ಮರಿಯಲೋಡು ಜನವರಿ ದುಂಬು ಬೇಲೆ ಅವಡು ಆರಿಗೆ ದಿನೋಲ ಪಂಡೊಂದು ಜನವರಿ ಮುಟ್ಟ ನೆಲತಲೆ ವೆಲ್ಲುಡೆ ಉಂಡು ಆತನ ಗೊರ ಭಾರಿ ಜೋರ್ಲ ಮಲ್ತಿತ್ತೆ ಈರ ಸ್ವಂತ ಬೇಲೆ ಫಂಡ್ ಅವಲೆ ಉತ್ತದ ಮಲ್ಪಲಿ ಇನ್ನಿಡ್ ಬೊಕ್ಕ ಅಂಗಡಿ ಇಡುತ್ತು ಅವಲೆ ಉತ್ತಲಿ ಎಂದು ಬಂಡದು ಅಂಚನೆ ಫಂಡ್ ದಿತ್ತಾರೆ ನಾನು ದಾಯ ಪನ್ಪೇನ್ ಬಂಡೆ ಒಂಜಿ ನಮ್ಮ ಊರ್ದ ಬೇಲೆ ಸಾರ್ವಜನಿಕ ಬೇಲೆ ಮಲ್ಪನಾಗ ಭಾರಿ ಒಂಜಿ ನಿಯತ್ತೆಡು ಮಲ್ಪೋಡು ಹಾಕೊಂಡು 10 ಜನತ್ತ ಒರಿಯೊರಿ ಅನ್ನೋ ಬೇಲೆ ಹತ್ತು ಆ ದೃಷ್ಟಿಡಾನಿ ಅಪ್ಪಲ ಜೋರ್ ಮಲ್ತೊಂದಿತ್ತೆ ಅವ್ಲು ಬತ್ತಂಡಲ್ಲ ಅಂಚೆನೆ ಎನ್ನ ಮೊನ್ನೆ ಕಪ್ಪ ಹಾಕಿದ್ದಂಡ ಅಡಿ ಬಂದಾಗ ಬೇಲೆ ಹತ್ತು ಜೀವಂಡದು ಮುರಾನಿ ಒಂಜಿ ವಾರ 10 ಪಿರ ಬಂದಾಗೆಲ್ಲ ಶನಿವಾರ ನಾನು 11ನೇ ತಾರೀಕಿಗೆ ಶಿಲ್ಪಿನಕಲು ಬುಡ್ದು ಕೊರಪೆ ಖಂಡಿತ ನಿಗಂಟೆಂದು ಬಂಡದು ಮೂಲೆ ಮೀಟಿಂಗ್ ಮಲ್ತದ್ದು ಒಪ್ಪುದು ಬೋದು ಇತ್ತೇರು ಬಂದಾಗ ಸುಮಾರು ನನ್ನ 15 ದಿನತ್ತ ಬೇಲೆ ಉಂಡು ಲಾಸ್ಟ್ ಕಾನಾಗ ಬೇಲೆನ ಕಂಪ್ಲೀಟ್ ಹಾಳು ಮಲ್ಪಿರಕ್ಲು ನಮ್ಮ ಅಮ್ಮ ಸರ ಅಲ್ಪ ನಂಗೆ ಬೇಲೆ ಅವಡು ದಿನ ಹತ್ತಂಡು ಅಕ್ಲು ಒಂಜಿ ವಾರ ಪುನಃ ಬುಡ್ದು ಕೊರ್ಪೇರು ದೇ ಬಂಡ ಅಕ್ಲ ಬೇಲೆ ಅಕ್ಲಿಗೆ ಫಿನಿಶ್ ಮಲ್ಪಾರ ನಮ್ಮ ಜೋರು ಮಲ್ಪು ಅಂದ ಅಂಚದ ಏನು ಮಕ್ಳಿಗೆ ಎಪ್ಪಲೋ ಜೋರು ಮಲ್ತಂದಿತ್ತೆ ಶಿಲ್ಪಿನಕ್ಲು ನಂಗೆ ಮೋಸ ಮಲ್ಪಿರು ಅಕ್ಲು ಲಾಸ್ಟ್ ಮೂಮೆಂಟ್ ಮೊಟ್ಟ ಬೇಲೆ ಬಿಡ್ಪಿದ್ರು ಮತ್ತೆ ಫಿನಿಶ್ ಹಾಪಿದ್ದೀನಿ ಮಾಡಿದ್ದು ಅಂಚ ಮುರಾನಿ ಪೋಯಿನ ಬೇಲೆ ಆತಜಿ ಹೂಲು ಒಂದು ಆತಜಿ ನಮ್ಮ 2 ದಿನದ ಫಂಕ್ಷನ್ ಭಾರಿ ಗೌಜಿ ಹಿಡಿದು ಓಡು ಒಂದು 2-3 ಸಾವಿರ ಜನಕ್ಕೂ ಅವಳು ಒಣಸದ ವ್ಯವಸ್ಥೆ ಅವು ಒಂದೊಂದು ಬಂಡ ಪೂರ ಪಾತ್ರ ಅವೇನು ಮಾತ್ರ ಪಾತ್ರ ಇರುವ ಇಡಗಿ 8 ಜನ ಬಂದ ಮಾರ್ಗದ ವ್ಯವಸ್ಥೆ ಎಂಚಿನ ಒಂದು ಎಂಚಿನ ಅಂದು ಬಂಡದು ಸುನೀಲ್ ಒಟ್ಟಿಗೆ ಬಂಡೆ ಆತನ ಏರ ಪಂಡೇರು ಮಾರ್ಗ ಸುನೀಲ್ ಮಾರ್ಗ ಜಾಗ ಬುಡ್ದು ಕೊರಂಡ ಸುನೀಲ್ ಮಾರ್ಗ ಮಲ್ಪುವರಿಗೆ ಬಂಡೆ ರಪಾನೆ ಬಂಡೆ ಜೋರುಡನ್ನೆ ಕೋಪಾತ್ನೆ ಅಂದೆ ಸುನೀಲರ ಅವಲುಕ್ಲೊಂದು ಮಾರ್ಗ ಬುಡ್ದು ಕೊರ್ಪೇರಂದು ಬಂಡ ಹಾಕೊಂಡು ಇಡೇ ಬರಾಡು ಎಂದು ಬಂಡ್ಯಾರು ಆಡನ್ ಈ ಏರು ಬಣ್ಣಿ ಸುಧಾಕರ್ ಅಂಚ ಆರು ಬೈಯೋದ ಪೂರ್ತಿ ನಾನು ಅಡೆ ಪೋತ್ನೆ ಅಂತ ಒಂಚೂರು ಜೋರುಡು ಪಾತ್ರ ವಿಷಯ ಸರಿ ಯಾನ್ ದಾಯ ಪಾತ್ರ ಬಂದು ಹೊಂಟ ಇದಿನ ಬೇಲೆ ಮಲ್ತನೇ ಬೇಲೆ ಸರಿಯಾಗಿ ಕಟ್ಟ ಆಪುಜಿ ಅವು ಪರ್ಮನೆಂಟ್ ಶಾಶ್ವತ ಯಾನ್ ಮುರ ಕಲ್ಲದ ಗೋಡೆಂದು ಹೊಣ್ಣೆಗಲ್ಲ ಇದ್ದವು ಪಾತ ಕಲ್ಲದಂದೆ ನೆತ್ತನೇ ಕಲ್ಲ ಶಿಲಮಯನೇ ಅವಡು ಎಲ್ಲಿಯ ಗುಡಿ ಹತ್ತು ಶಿಲಮಯನೆ ಮಲ್ತು ಬಿಡ್ಕ ದೇ ಫಂಡ್ ಪರ್ಮನೆಂಟ್ ಸುಣ್ಣ ಹಾಕು ನಕಲಿ ಪೂಜೆ ಬೊಕ್ಕ ನನ್ನ 25 ವರ್ಷ ಬಂದಾಗ ಏರು ಸುಣ್ಣ ಹಾಕ್ಬೇಕು ನಮ್ಮನ್ನ ಜೋಕ್ಲೆ ಆಯ್ತ ಮಿತ್ತು ಏತು ಚರಿತ್ರೆ ಗೊತ್ತುಂಡು ನಮ್ಮನ್ನ ಸಂಸ್ಕೃತಿ ಏತು ಗೊತ್ತುಂಡು ಅಂತ ಗೊತ್ತಿ ಪೂಜೆ ನಿಜವಾದ ಅಂಡವೇನು ಒಂಜಿ ಬಾರಿ ಭಕ್ತಿದ ಕೇಂದ್ರ ಯಾನ್ ಎಲ್ಲಿಡ್ದು ಬೊಕ್ಕ ಐಟ ದಿನವಲ್ಲ ಪೋಂದಿತ್ನೆ ಎಂಕ್ಲೆಗೆ ಕಟ್ಟದ ನೀರು ಎತ್ತಂಡು ಹೆಬ್ಬರ ಕಟ್ಟದ ಡೈಲಿ ಬುಲ್ಪುಗು ಪೋದು ನೀರು ಕಟ್ಟೊಂದು ಬರುತ್ತೆ ಎಂಕ ಒಂಜಿ ಬಾರಿ ಭಕ್ತಿದ ಕೇಂದ್ರ ಅಂಚದ ಎಂಕ ಒಂಜಿ ಬಾರಿ ಶೋಕ ಹೊಡೆದು ಎಪ್ಪಲೋ ನಮ್ಮ ಮನಸ್ಸು ಮೂಲ ಜೀರ್ಣೋದ್ಧಾರ ಅನ್ನಗೆಲ್ಲ ಪಂಡದಿತ್ತ ಅವು ಆವೋಡು ಒಂದು ಬಣ್ಣದ ಗೋಡೆ ಐತವಲೆ ಕಂಪೌಂಡ್ ದೊಲೆ ಒಂಜಿ ಭಕ್ತಿದ ಕೇಂದ್ರ ಅಂಕಲ್ನ ದೇ ಪಂಡ ಇತ್ತ ಐಟ ಬೇಲೆ ಆನೆಗೆಲ್ಲ ಅಂಚನೆ ಐಟ ನೆರೆ ಕರೆ ತಕ್ಲೋಡು ಪೂರ ದಿನೋಲ ಬೇಲೆ ಮಲ್ತದೊಂದು ಆತಂಡು ನಿಜವಾದ ಪೇಮೆಂಟ್ ಆಯ್ನ ಅವಳು ಭಾರಿ ಕಡಿಮೆ ಐತೆ ನಟ್ಟಿಗೆ ಪೂರ ಮೇಸ್ತ್ರಿನಕಲ್ನ ಒಂಜಿ 10-11 ಲಕ್ಷ ರೂಪಾಯಿ ಪೇಮೆಂಟ್ ಅಕ್ಲಿಗೆ ಗೀತ್ ಕೊರಂಡು ನಾನು 23 ಕೊರ್ರೆ 16 ಕೊರೋಡು ಈ ವಾರೋಡು 16 ಲಕ್ಷ ಎರಡೆಲ್ಲ ದುಡ್ಡು ಗಮ್ಮತ್ತು ಕೊರ್ಲೇನು ಯಾನ್ ಪನ್ಪು ಆಂಡೆಲ್ಲ ಪ್ರತಿ ಇಲ್ಲಾಡ್ಲ ಒಂಜಿ ದೇಣಿಗೆ ಕೊರ್ಲೇನು ಪಂಡದು ಆತು ಕೊರ್ಲೆ ಈತು ಕೊರ್ಲೆ ನಂಕ್ಲು ಏರೆ ನಮ್ಮ ಇತ್ಲ ಒಂದು ಪಾಡುಜಿ ದುಡ್ಡು ಅಡೆಗೆ ಬರುವುದು ಕಾಣಿಕೆದ ರೂಪಡು ಬರುವುದು ಪನ್ಪನೆ ಎಂಕೊಂಜಿ ಬಾರಿ ವಿಶ್ವಾಸ ಎಲ್ಲ ಉಂಡು ಅಂಚಾದ ನಿಕ್ಲು ಮಾತಾಡ್ಲ ಎಲ್ಲಂಜಿ 7 ಮಗು ಪ್ರತಿ ನಮ್ಮ ಈದಿ ಗ್ರಾಮ ನಮ್ಮನ್ನ
ಈ ಗ್ರಾಮ ಸಂಬಂಧಪಟ್ಟಕಲು ಕೊಸ್ಮಾರ ಅವಡು ನೂರಾಲ್ ಬೆಟ್ಟ ಅವಡು ಈ ಸಂಬಂಧದ ಕುಟುಂಬದಕ್ಕಲು ಅವಡು ಅತ್ತಂಡ ನಮ್ಮ ಪಿದಾಯಿ ಏರು ಮುಲ್ತು ಮದ್ಮೇಲ್ತೆ ಕೊರ್ದು ನಮ್ಮನ್ನ ಸಂಸಾರ ಉಂಡಾಕ್ಲೇನು ಪೂರಲ್ಲಿ ಎತ್ತದು ಭಾರಿ ಶೋಕದ ಇಲ್ಲ ಅಂಜೆ ಕಾರ್ಯಕ್ರಮ ಅವಡು ಮಾತೆರ್ಲ ನಿಖಲ ಸಹಕಾರ ಇಪ್ಪೋಡು ಮಾತೆರ್ಲ ಬತ್ತದ ನಿಖಲು ಫುಲ್ ಪಾರ್ಟಿಸಿಪೇಟ್ ಮಲ್ಪೋಡು ಒಂದು ಫಂಡ್ ಧ್ಯಾನು ನಿಖಲಡ ಮಾತೆರಡೆಲ್ಲ ಕೈ ನೋಡ್ಮೆ ನನ್ನ ದೃಷ್ಟಿ ಬೇಲೆ ಆಪುಂಡು ಅಂತ ಅರ್ಜೆಂಟ್ ಲಾಸ್ಟ್ ಆನಾಗ ಮಸರ ಪತ್ತದ ಬೇಲೆ ಒಂಚೂರು ಹಾಳವರ ಬಲ್ಲಿ ಪಾದೆ ಕಲ್ಲದವನ್ನೇ ಐನೇರ್ದ ಹತ್ರದಲ್ಲ ಹಾಳ ಅಪ್ಪುಜಿ ಬಾಕಿದ ಪೂರ ನಡತೆ 10-15 ದಿನ ಒಟ್ಟು ಪೂರ ಬೇಲೆ ಆವಡು ಮಾರ್ಗದ ಬೇಲೆ ಆವಡು ಅಡೆ ಪೋಪಿನ ಚಿತ್ನ ಇಜ್ಜೆಂಡ ಬಾರಿ ಕಷ್ಟದ ಕೆಲಸ ಮಾರ್ಗ ಇಜ್ಜೆಂಡೆ ಇನ್ನಿತುಲಿ ವೈಕ್ಲ್ ಇಜ್ಜೆಂಡೆ ಏರ್ಲ ಬರ್ಪನಕ್ಲು ಇಜ್ಜಿ ನಮ್ಮ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಎತ್ತಂಡ ದುಂಬು ಪೂರ ನಡತದೆ ಹೋಗ್ತದೆ ರಿಕ್ಷಾ ತೂಪಿನ ಕಾಲ ಐತೆ ಗಿನ್ನಿ ರಿಕ್ಷಾ ಇಡ ಅತ್ತಂಡ ಬೈಕ್ ಇಡ ಅತ್ತಂಡ ಕಾರ್ ಇಡ ಒಂದು ರೋಡ್ ಬ್ಲಾಕ್ ಆಂಡ ಪೋಪನ ಬರ್ಪನ ಐತಾತ್ ಮಲ್ಲ ಕಷ್ಟದ ಕೆಲಸ ಬಹುಲಾತ್ ಅವೇ ಪರವೃದಾಯ ಬತ್ನ ಎಂಚಿನ ಅನ್ಪೆಂಡ್ ಬಂಡ ಒಂದು ಎಂಚಿನ ಇಡಗಿ ಲೆತ್ತಿದ್ದೇನೆ ಸರಿಯಾಯಿನ ಮಾರ್ಗ ಇಜ್ಜಿ ಒಂದು ಬ್ಲಾಕ್ ಏರೆಗ್ಲ ತಡತನ ತಾಕತ್ತಿಪ್ಪು ಇತ ಇವನ್ ಎಂಕ್ಲು ಪಾಯಿಂಡಲ್ಲ 4 ಜನ ಓಲ್ಲ ಪರವೂರಿಗೆ ಹೋದ ಎಂಕ್ಲು ರೆಡಿ ನೆರ್ದೆ ಆರ್ಪುನಿ ಏ ಬಂಡ ನೆತ್ತ ಕಷ್ಟ ಮುಲ್ತ ಕಷ್ಟ ಆಕ್ಲೇ ಗೊತ್ತಿಪ್ಪು ಜಾತಂಡ ಅಲ್ತ ಕಷ್ಟ ನಂಗೆ ಗೊತ್ತಿಪ್ಪುಜಿ ಅಂಚಾದಿಪ್ಪನಾಗ ಅವು ಬಾರಿ ಮಾರ್ಗ ಇಜ್ಜನ್ನ ಪ್ಲೇಸ್ ಈತ ಮಾರ್ಗ ಆವಡೆ ಎಲ್ಲಂಜಿಗೆ ಮಾರ್ಗ ಆಪುಂಡೊಂದು ಶಾಸಕರು ಪಂತೇರಿ ಬಾರಿ ಖುಷಿಟ್ಟು ಒಪ್ಪೊಂದೇರಿ ಮನದನ್ನ ಬೇಲ ಸ್ಟಾರ್ಟ್ ಮಲ್ದೇರಿ ನಿಜವಾದಂಡ ಆರ್ಯಾಗ ನಮ್ಮ ಬಾರಿ ಒಂಜಿ ಎಂಚಿನ ಪಂತೇರಿ ಆ ದೃಷ್ಟಿ ಪೂರ ತುಂಡ ಅವನ್ ನಮ್ಮ ಬಾರಿ ಒಂಜಿ ಈದು ಗ್ರಾಮದಾಗಲು ಖುಷಿ ಪಡೆಯೋಡು ಇಂಚಿತ್ನ ಶಾಸಕರು ಸಿಕ್ಕಿದ್ನಕ್ಕೆ ದೇವಂಡ ಗಲಾಟೆ ಮಲ್ತದೆ ಎಂಕ್ಲು ಜತುನ ಪ್ರತಿಯೊಂದು ಎಲ್ಲ ಆರ್ಯಡ ಸುರು ಆರ್ಯಾಗ ಹೊರಬನ ಕೆಂಪಾಂಡಲ್ ಬಕ್ಕ ಸೀದಾ ತಿಲ್ಕೆ ಬರ್ಪುಂಡು ದೇವಂಡ ಆರ್ಯಾಗ ಎಂಚ ಸುಧಾರ್ತದೆ ಪೋಡ್ದು ಬಂಡ ಗೊತ್ತುಂಡು ಮುರಲ್ ಲಂಚೇನು ಸುರು ಹೊರಮನೆ ಕಪ್ಪಾಂಡು ಪೂರ ಪಂಡಾಗ 5 ಒಕ್ಕ ಬಾರಿ ತೆಲ್ತು ಮಾತಾಡು ಖುಷಿ ಇಟ್ಟು ಪಾತಿರ್ದು ಹೋಯ್ರಿ ದೇವಂಡ ಆರ್ ನಿಮಿತ್ತ ಆತ ಇಂದು ಪಾಂಡೆ ಒತ್ತಡ ಪಾಂಡೆ ಬ್ರಿಡ್ಜಿಗ್ಲ ಮಲ್ಲ ಬ್ರಿಡ್ಜ್ ಆಪುಂಡು ಐಟೇನೆ ಖಂಡಿಗದ ಕಟ್ಟಾಗಿ ಐಕ್ಲ ಐತ ಒಲೆ ಬೇಲೆ ಸ್ಟಾರ್ಟ್ ಮಲ್ಪೆ ಬಂತಾರೆ ಎಲ್ಲ ಕಾರ್ಯಕ್ರಮದ ಒಲೆ ಇಂದು ದೇವಂಡ ಮೂಜಿ 4 ಸರ್ತಿ ಟೆಂಡರ್ ಅಂಡ್ಗೆ ಏರ್ಲ ಬೇಲೆ ಮಲ್ಪರ ಒತ್ತೊಂದು ಜೇರಿಗೆ ಟೆಂಡರ್ ಒತ್ತೋದು ಕಿರಬುಡ್ಪೇರಿಗೆ ಇಜೆಂಡಿ ಇದು ಪೂರ್ತು ಬ್ರಿಡ್ಜಿಲ್ ಆಪೇಟುಂಡು ಅವು ಆಯ್ದು ಮಲ್ತು ಕೊರ್ಪೆಂಡು ಬಂದಿರ್ತೆ ರಾಣಿ ಹಿಡ್ದು ಬಕ್ಕಲ್ಲ ಅಂಚದ ಆ ಪ್ಲೇಸ್ಲ ನನ್ನ ಎಡ್ಡೆ ಒಂಜಿ ಹೆಂಚಿನ ನಮ್ಮನ ಧಾರ್ಮಿಕ ಕೇಂದ್ರದ ಒಂಜಿ ಭಕ್ತಿದ ಕೇಂದ್ರದ ಮೂಜಿಲ್ ನಾಯನ ಒಂಜಿ ಭಂಡಾರದ ಕೊಟ್ಟೆ ಬಾರಿ ಶೋಕ ಹಾಪುಂಡು ಒಂದು ಪಂಪಿನ ಒಂಜಿ ಆ ಖುಷಿನೇ ಅನ್ನಿಕ್ಲೇಡ ಹಂಚೋನ್ವೆ ನಿಕ್ಲ ಮಾತೇರ್ನೆಲ್ಲ ಎಲ್ಲಂಜಿ ಸಾಕಾರ ಒಂದು ಪೂರ ಬೋಡು ಮಾತೇರ್ಲ ಬತ್ತದ ರಡ್ಡೆ ದಿನ ಐಟ ಎಡ್ಡೆ ರೀತಿ ಇಡೆ ಭಾಗವಹಿಸೋಡು ಒಂದು ಪಂಡದ ರಡ್ಡು ಪಾತ್ರೆಯನ್ನು ಮುಗಿತ್ವೆ ರಡ್ಡ ದಂಡು ಮಡಲ್ನು ಕೊರಡು ಬಂದ್ಪಂಚಿನ ಒಂಜಿ ಯೋಜನೆ ಆತಂಡು ಐನು ಕೆಲವೊಂಜಿ ದೀಪುನಂಚಿನ ನಿಕ್ಲು ರೆಡಿ ಮಲ್ತದ ದೀದು ಒಂಜಿ ಫೋನ್ ಮಲ್ತಾರ್ದಂಡ ಐನು ಕೊನೊಪ್ಪುನಂಚಿನ ವ್ಯವಸ್ಥೆ ಮಲ್ಪುಂಡು ಹಸಿರುವಾಣಿ ಒಟ್ಟಿಗೂ ನಮ್ಮ ಕಲಶದ ಬಗ್ಗೆಲ್ಲ ಪಾತೆರಡು ಪಂಡ್ತುಂಡು ಹಸಿರುವಾಣಿ ಸೊತ್ತುಲೇನೆ ರೇಪಂಡ ಕೆಲವರ ಅರಿದತನೋರು ಹೋದ ಅಂಗಡಿ ಇಡು ಉರಿಯೋದು ಒಂಜೊಂಜಿ ಮಾರ್ಕೆದ ಅರಿದತ ನೋಡ್ತಿ ಒಂಜೆ ಹೋಗಂಡಲ್ಲ ಅಂದೆ ಅವೇನು ದತ್ತ ನೋಡಿ ಏನು ಪಂಡ ಯೂಸ್ ಆವಡು ಇಲ್ಲಡ್ದೆ ಬುಳೆನ ನಿಕ್ಲು ಎಂಚಲ ಕೊರ್ಲೆ ಐಕದಲ್ಲ ಹೋಗ ನಿರ್ಬಂಧ ಇಜ್ಜಿ ಅಂಡ್ ಅಂಗಡಿ ದತ್ತೊಂಡಾಗ ಆನ್ಯಾತ ಪ್ರಯೋಜನ ಸೊತ್ತುಲೆ ದತ್ತೊನ್ಲೆ ಇತ್ತ ಇವನ್ ಬೆಲ್ಲ ಬಜಿಲೆ ನಿಕಲು ತರಕಾರಿ ದತ್ತ ನೋಡೊಂದು ಜತ್ತಂಡ ಇಂದ್ರಿಯ ದತ್ತ ನೋಡೊಂದು ಅರಿಯ ದತ್ತ ನೋಡೊಂದಿಜ್ಜಿ ಅಡೆಗೆ ಪ್ರಯೋಜನ ಬುರ್ನ ಅಂಚಿತ್ತ ಸೊತ್ತು ದತ್ತೊನ್ಲೆ ಆಯ್ನಾತ್ ನಿಕಲು ಕಾಗಜಿ ಕೊರ್ನ ಪೋನ ಪಲ್ಲೆ 5 ಬೊಕ್ಕ ಆ 35 ರೂಪಾಯಿ ಕೊರ್ನೆ ಆರಿನ ಅಂಗಡಿದಾಗ ಕೊರ್ನಾಗ 15 ರೂಪಾಯಿ 20 ರೂಪಾಯಿ ಪಾಡುವೆ 10 ಪದಾರ್ಡ್ 35 ರೂಪಾಯಿ ಕೊರ್ದೆ 50 ರೂಪಾಯಿ ಆ ಸೋನ ಮಸೂರಿ ಅರಿಗೆ 50 ರೂಪಾಯಿ ಕೊಣತದ ನಿಕಲು ಅರಿ ಕೊರಿಯಾರಂಡ ಅವೇನು ಪಿರ ಮಾರುನಿ ಅಂಗಡಿಗೆ ಕೊರ್ಪುನಿ 15 17 20 ರೂಪಾಯಿದ ಉಲಾಯಿ ಎಡ್ಡೆ ಅರಿ ಅಂಡಲ್ಲ ಅಂಚಾದಿಪ್ಪುನಾಗ ದೇಪಂಡ ಐಕ್ಯ ಸೊಸೈಟಿ ದಾರಿ ಒಂಚೂರು ಮಿಕ್ಸ್ ಪುಣ ಸೊಸೈಟಿ ದಾರಿನ ಹೋಜಾವೆ 5 ರೂಪಾಯಿ ಕೊರ್ಪು ಅಂಚಾದಿಪ್ಪನ ನಿಕ್ಲು ಪ್ರಯೋಜನ ಆಪನಂಚಿತ್ನ ಉಪಯೋಗ ಆಪನಂಚಿತ್ನ ಸೊತ್ತು ಜೊತೆ ಆಯ್ನಾತ್ ರೂಪಾಯಿ ಕಲಶ ಬೊಕ್ಕ 1,000 ರೂಪಾಯಿ ಕಲಶ ಒಂದು ಮಲ್ತದಂಡು ಆ ಕಲಶ ಏರಿಯಾಗ ಬೋಡು ಅಕ್ಲಿನ ಕಲಶ ಕೊರ್ಪುಣಂಚಿನ ವ್ಯವಸ್ಥೆ ಹಾಕೊಂಡು ಹಸಿರುವಾಣಿತ ಇದಕ್ಕೆ ಕಾಗಜಿ ಕೊರ್ನಾಗ ಐನ್ಲ ಒಂಜಿ ಮಾಂತರಿಗಳು ನೆನಪು ಮಾಡ್ತಾ ಕೆಲಸ ಮಾಡ್ತಾರೆ ಅಂತಾನೆ ಲಾಸ್ಟ್ದ ಭಾಗ ನಮ್ಮ ಇನ್ನಿತ ಈ ಕಾರ್ಯಕ್ರಮಕ್ಕೂ ವ್ಯಕ್ತಿಗತ ಅಥವಾ ಹಿರಿಯರಿಗಂತ ಪನ್ಪುಜಿ ಈ ಕಾರ್ಯಕ್ರಮದ ಮೊದಲಿನ ಆ ಭಂಡಾರದ ಕೊಟ್ಟೆ ತಂದಿಕ್ ಬ್ರಹ್ಮಕಲಶೋತ್ಸವ ಏರು ಅಂತ ಬಹಳ ಉತ್ಸಾಹ ಬಚ್ಚಿದ್ದಾರೆ ನಿಕ್ಲಿಗೆ ಮಾಂತರಿಗಳ ಕೃತಜ್ಞತೆಯನ್ನು ಸಲ್ಲಿಸುವಂತಿಲ್ಲ ಅವೇ ರೀತಿ ಫಲಹಾರ ಉಂಡು ಫಲಹಾರದ ವ್ಯವಸ್ಥೆ ಮಲ್ತೊಂದು ಪೋನಾಗ ನಮಕ್ಕೆ ಏರಿಯಾಗೆ ಜವಾಬ್ದಾರಿ ಕೊಡ್ತಂಡು ಅక్కడ ಮಾಂತರಿಲ್ಲ ಆಮಂತ್ರಣ ಪತ್ರಿಕೆ ಪದಬೋದು ಇನ್ನೇ ಎತ್ತಾವಡು ಬಂದ್ಪಂಚಿನ ವಿನಂತಿ ಮಲ್ತೊಂದು